ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ಅವರಿಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮುಂದಿನ ದಿವಸಗಳಲ್ಲಿ ಮಹಾನಗರ ಪಾಲಿಕೆ ಯಾವ ರೀತಿ ಈಗ ನಿರ್ಗಮಿಸ್ತಿರುವಂಥ ಮಹಾಪೌರರಾದಂಥ ಶ್ರೀ ರಾಮಣ್ಣ ಬಡಿಗೇರವರ ಕಾಲದಲ್ಲಿ 1 ವರ್ಷದಿಂದ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಆ್ಯಕ್ಟಿವ್ ಆಗಿ. ಅದೇ ರೀತಿ ಈ ವರ್ಷವೂ ಮುಂದುವರಿಲಿ ಮತ್ತು ಒಳ್ಳೆ ರೀತಿಯ ಕೆಲಸಗಳಾಗಲಿ. ರಾಜ್ಯ ಸರ್ಕಾರವೂ ಸಹಿತ ನಮಗೆ ಬಿಡುಗಡೆ ಮಾಡಬೇಕಾಗಿದ್ದಂಥ ಹಣವನ್ನು ನನಗೆ ರಾಮಣ್ಣ ಬಡಿಗೇರವರು ಮತ್ತು ವೀರಣ್ಣ ಸವಡಿಯವರು, ಹಿರೇಶ್ ಹಂಚಿಟಗೇರಿ ಮತ್ತು ಇನ್ನು 3-4 ಜನ ಮಾಹಿತಿ ಕೊಟ್ಟಂತೆ, ಅಂದರೆ ಇವರೆಲ್ಲ ಈಗ ತಕ್ಷಣ ಹಿಂದೆ ಮಹಾಪೌರರಾದಂಥವರು. ಹೀಗಾಗಿ ತಕ್ಷಣ ಅಂತಲ್ಲ, ಅದರ ಮೊದಲ ದುಡ್ಡು ಅದು ಅವರು ನಮಗೆ ಮಂಜೂರು ಮಾಡಿ ಇಟ್ಟಿದ್ರೆ ನಾಳೆ ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ಮಳೆಗಾಲ ಮುಕ್ತ ಆಗ್ತಿದ್ದಂತೆ ಟೆಂಡರ್ ಕರೆದು ಪುನಃ ರಸ್ತೆಗಳನ್ನು ರಿಪೇರಿ ಮಾಡ್ಬೋದು. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಯಾವುದೇ ಮಲತಾಯಿ ಧೋರಣೆ ತೋರಲಾರ್ದು. ಯಾಕಂದರೆ ಇಡೀ ರಾಜ್ಯದಲ್ಲಿ ಈಗ ಅಟ್ ಪ್ರೆಸೆಂಟ್ ಮಹಾನಗರ ಪಾಲಿಕೆ ಇರೋದು ನಮ್ಮದು ಮತ್ತು ಬೆಳಗಾಮು. ಅಲ್ಲಿ 2 ಕಡೆ BJP ಇರೋದ್ರಿಂದ ಎಷ್ಟು ಬೇಕಾದಷ್ಟು ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಸಹಕಾರ ಕೊಟ್ಟರೆ ಜನರಿಗೂ ಅನುಕೂಲ ಆಗ್ತದೆ. ಮುಂದೆ ಜನ ನಿಮ್ಮ ನೆನೆಸ್ತಾರೆ. ಅಸಹಕಾರ ಕೊಟ್ಟರೆ ಈಗ ಹೆಂಗೆ ಇಷ್ಟು ವರ್ಷ ಈ ಭಾಗದಲ್ಲಿ ನಿಮ್ಮನ್ನ ಜನ ಮನೆಗೆ ಕಳಿಸ್ಯಾರ, ಮುಂದೆ ಮನೆಗೆ ಕಳಿಸ್ತಾರೆ. ಯಾವಾಗ ಆಫ್ಟರ್ ಅಬಾಲಿಷ್ ಆಯಿತು ಆವಾಗಿನಿಂದ ಎಂಪ್ಲಾಯೀಸ್ ಸ್ಯಾಲ್ರಿ ಮತ್ತು ಎಂಪ್ಲಾಯೀಸ್ ಪೆನ್ಷನ್ ಇದು ಮಹಾನಗರ ಪಾಲಿಕೆಯ ಎಂಪ್ಲಾಯೀಸ್ಗಳಿಗೆ, ನೌಕರರಿಗೆ ರಾಜ್ಯ ಸರ್ಕಾರನ ಕೊಡ್ತಾ ಬಂದಿದೆ. ಈಗ ಅದನ್ನು ಈ ಸರ್ಕಾರ ಬಂದ ನಂತರ ಘನಂದಾರಿ ಸರ್ಕಾರ ಈಗ ಅದನ್ನು ಬಂದ್ ಮಾಡಿದ್ದಾರೆ. ಈಗ ಅದನ್ನು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಮತ್ತು ಎಲ್ಲ ನಮ್ಮ ಮೇಲೆ ಹಾಕೋದು. ಇಂದಿರಾ ಕ್ಯಾಂಟೀನ್ ದುಡ್ಡು ಮಹಾನಗರ ಪಾಲಿಕೆದ್ದು, ಇವರೇನೂ ಕೊಡೋದಿಲ್ಲ. ಇಂದಿರಾ ಕ್ಯಾಂಟೀನ್ ದುಡ್ಡು, ಸ್ಯಾಲ್ರಿ ದುಡ್ಡು ಕೊಡಬೇಕಾಗಿದ್ದು ಬಂದ್ ಮಾಡ್ಯಾರ. ದುಡ್ಡು ಕೊಡ್ತಾ ಇಲ್ಲ. ಮತ್ತು ಇಲ್ಲೇ ಒಂದು ಹಾಲ್ ಕಟ್ಟಬೇಕಾಗಿತ್ತು, ಅದನ್ನು ಬಂದ್ ಮಾಡಿ ನಿಲ್ಸಾರ. ನೆಕ್ಸ್ಟ್ ಈಗ 2 ವರ್ಷ ಬಿಟ್ಟು ಚುನಾವಣೆ ಆಗಿ ನಂಬರ್ ಜಾಸ್ತಿ ಆದ್ರೆ ಕೂಡಕ್ಕೆ ಜಾಗ ಇಲ್ಲಲ್ಲೇ, ಹಾಲ್ ಕಟ್ಟಕ್ಕೆ ಕೊಡ್ತಾ ಇಲ್ಲ. ಇದು ಇವತ್ತಿನ ಹಣಕಾಸಿನ ಸ್ಥಿತಿ ಏನಿದೆ ರಾಜ್ಯ ಸರ್ಕಾರದ್ದು, ಇದರಿಂದನೇ ಗೊತ್ತಾಗ್ತದೆ ರಾಜ್ಯ ಸರ್ಕಾರ ದಿವಾಳಿ ಆದದ್ದು. ನೋಡಿ, ಕೇಂದ್ರ ಸರ್ಕಾರದ್ದು ನಾವು ಈಗಾಗಲೇ ನನ್ನ ಕಡೆ ಇಮಿಡಿಯೇಟ್ ಎಕ್ಸಾಕ್ಟ್ ಫಿಗರ್ ಇಲ್ಲ, ಆದರೆ ಇವ್ರ ಕಾಲದಲ್ಲಿ 50-60 ಸಾವಿರ ಕೋಟಿ ರೂಪಾಯಿ ಬರ್ತಾ ಇತ್ತು. ಈಗ ನಾವು 2,90,000 ಕೋಟಿ ರೂಪಾಯಿಗಿಂತ ಜಾಸ್ತಿ ಕೊಟ್ಟಿದ್ದೀವಿ. ಇದು ಗ್ರಾಂಟಿ ನೀಡದಾಗಿದ್ದಾಯಿತು. ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ ಇವ್ರ ಕಾಲದಾಗ 32% ಕೊಡ್ತಾಯಿದ್ರು, ನಾವು 42% ಕೊಡ್ತಾ ಇದ್ದೀವಿ ಸ್ಟೇಟಿಗೆ. ಇದು ಅಲ್ಲದೆ ಕರ್ನಾಟಕಕ್ಕೆ ಒಂದನೇ 8,500 ಕೋಟಿ ರೂಪಾಯಿ, ಆನ್ ಆ್ಯಂಡ್ ಎವರೇಜ್ 8,500 ಕೋಟಿ ರೂಪಾಯಿ ಪ್ರತಿ ವರ್ಷ ನಾವು ರೈಲ್ವೆ ಬಜೆಟ್ ಕೊಟ್ಟಿವಿ. ನೀವು ರೈಲ್ವೆದಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಾಂಟ್ರಾಕ್ಟರ್ ಇರ್ಬೋದು ಅಥವಾ ಜನರಲ್ ಮ್ಯಾನೇಜರು, ಈ ಲೆವೆಲ್ಲದ ಅಧಿಕಾರಿಗಳನ್ನು, ಫೈನಾನ್ಸ್ ಅಧಿಕಾರಿಗಳನ್ನು ನೀವು ಅತ್ಯಂತ ಡಿಸ್ಕ್ರೀಟಾಗಿ, ಅಂದರೆ ಪಬ್ಲಿಕ್ಕಾಗಿ ಅಲ್ಲ, ಹಂಗೆ ಹೋಗಿ ಮಾತಾಡ್ಸರಿ. ಇಲ್ಲ ದುಡ್ಡು ಭಾಳ ಜಾಸ್ತಿ ಇದೆ, ಕೆಲಸ ಮಾಡಲಿಕ್ಕೆ ಕಾಂಟ್ರಾಕ್ಟರ್ ಸಿಗ್ತಾ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ನಾವು ದುಡ್ಡು ಕೊಡ್ತೀವಿ. ಈ ಬರುವ 4 ವರ್ಷದೊಳಗೆ 1,00,000 ಕೋಟಿ ರೂಪಾಯಿದಷ್ಟು ನಾವು ಕರ್ನಾಟಕಕ್ಕೆ ಹೈವೇದಲ್ಲಿ ಕೊಟ್ಟಿದ್ದೀವಿ. ಬೆಂಗಳೂರು ನಗರ ರೈಲಿಗೆ ಅದಕ್ಕೆ ಕೊಟ್ಟಿದ್ದೀವಿ. ಏನಂತಾರೆ ಅದಕ್ಕೆ, ಯಾವ ರೈಲ್ ಅದು? ವರ್ತುಲ ರೈಲು. ಅದಕ್ಕೆ ಕೊಟ್ಟಿದ್ದೀವಿ. ಮೆಟ್ರೋ ಕೊಟ್ಟಿದ್ದೀವಿ. ಬಸ್ಸುಗಳನ್ನು ಕೊಡ್ತಾ ಇದ್ದೀವಿ, ಎಲೆಕ್ಟ್ರಿಕ್ ಬಸ್. ಬೆಂಗಳೂರಿಗೂ ಕೊಡ್ತೀವಿ, ಮೋಸ್ಟ್ಲಿ ಹುಬ್ಳಿ ಧಾರವಾಡಕ್ಕೂ ಕೊಡ್ತಾರೆ. ನಾನು ಕುಮಾರಸ್ವಾಮಿ ಅವ್ರಿಗೂ ಹೇಳಿನಿ, ಯಾಕಂದರೆ ಅದು ಅವ್ರ ಡಿಪಾರ್ಟ್ಮೆಂಟಿಗೆ ಬರ್ತದೆ.
ಆನಂತರ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ, ಗ್ರಾಮೀಣ ರಸ್ತೆಗಳಿಗೆ ದೊಡ್ಡ 3,96,000 ಕೋಟಿ ರೂಪಾಯಿ ದೇಶದಲ್ಲಿ ಕೊಟ್ಟಿವಿ. ಅದರ ಕರ್ನಾಟಕಕ್ಕೂ ದೊಡ್ಡ ಪ್ರಮಾಣದಲ್ಲಿ ಬಂದಿದೆ. ಟ್ಯಾಕ್ಸ್ ಡೆವಲ್ಯೂಷನ್ನು ಮತ್ತು ಇದು ಕೊಡೋದಲ್ಲದೆ ಇನ್ಫ್ರಾಸ್ಟ್ರಕ್ಚರ್ಗೆ ಅತಿ ಹೆಚ್ಚು ದುಡ್ಡು ಬಂದಿದೆ. ಮತ್ತು ಈಗ ಮೊದಲ ಬಜೆಟ್ದಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತಾ ನಾವು ಹೇಳ್ತಾ ಇದ್ವಿ, ನೀವು ಬಜೆಟ್ನಲ್ಲಿ ಇಷ್ಟಿಟ್ಟಿದ್ದೀರಿ, ಕಾಂಗ್ರೆಸ್ ಕಾಲದಾಗ ನಾವು ಹೇಳ್ತಾ ಇದ್ವಿ. ಆ ನಂತರ ಅದನ್ನು ಆರಿದಲ್ಲಿ ಬಿದಲ್ಲಿ ಅಂದರೆ ಬಜೆಟ್ರಿ ಎಸ್ಟಿಮೇಟದಲ್ಲಿ ಉದಾಹರಣೆಗೆ 10,000 ಕೋಟಿ ಇಟ್ಟರೆ ಆರಿಯಲ್ಲಿ ಅದನ್ನು 8,000 ಕೋಟಿ ಮಾಡ್ತಾಯಿದ್ರು. ಅಂದ್ರೆ ರಿವೈಸ್ಡ್ ಎಸ್ಟಿಮೇಟ್ದಾಗ, ಯಾಕಂದ್ರೆ ಖರ್ಚು ಮಾಡಬೇಡ ಅಂಥೇಳಿ ಫೈನಾನ್ಸ್ ಮಿನಿಸ್ಟ್ರಿಂದ ಆದೇಶ ಬರ್ತಿತ್ತು. ಈಗ ಪ್ರತಿ ಕ್ಯಾಬಿನೆಟ್ 1 ತಿಂಗಳಲ್ಲಿ 1 ಕ್ಯಾಬಿನೆಟ್ನಲ್ಲಿ ನಮ್ಮ ಪ್ರತಿ ಮಂತ್ರಾಲಯದಲ್ಲಿ ನಾವು ಕೆಪೆಕ್ಸನ್ನು ಅಂದ್ರೆ ಇನ್ವೆಸ್ಟ್ಮೆಂಟನ್ನು ಎಷ್ಟು ಮಾಡಿದ್ದೀವಿ, ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದೀವಿ ಅಂತ ಪ್ರಧಾನಮಂತ್ರಿಗಳಿಗೆ ರಿಪೋರ್ಟ್ ಕೊಡ್ಬೇಕು. ಉದಾಹರಣೆಗೆ ಮೊನ್ನೆ ನಮಗೆ 26,000 ಕೋಟಿ ಕೊಟ್ಟಿದ್ದರು ಮೊನ್ನೆ ಬಜೆಟ್ನಾಗ. ನಾವು 26,000 ಕೋಟಿಗಿಂತ ನಮ್ದು ಈಗ ಜಾಸ್ತಿ ಆಗೋ ಸಾಧ್ಯತೆ ಅದ. ಅದನ್ನು ಬೇಗ ಮುಗಿಸಿ ಇನ್ನು ಎಕ್ಸ್ಟ್ರಾ ದುಡ್ಡು ಬೇಕಂದ್ರೆ ತೊಗೊಳ್ರಿ ಅಂತ ನಮಗೆ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಈ ಪ್ರಮಾಣದಾಗ ಇವತ್ತು ದೇಶದ ಆರ್ಥಿಕತೆ ಚೆನ್ನಾಗಿರೋದ್ರಿಂದ ಎಲ್ಲ ರಾಜ್ಯಗಳಿಗೆ ನಾವಿವತ್ತು ದುಡ್ಡು ಕೊಡ್ತಾ ಇದ್ದೀವಿ. ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ. ಮತ್ತು ಕರ್ನಾಟಕದ ಹಣಕಾಸಿನ ಸ್ಥಿತಿ ಸರಿ ಇಲ್ಲ ಅಂತ ತಿಳ್ಕೊಂಡು ನಾವು ಹೇಳಿಲ್ಲ, ಬಸವರಾಜ ರಾಯರೆಡ್ಡಿಯವರು ಹೇಳ್ಯಾರ. ಕೆಲಸಗಳಾಗ್ತಾ ಇಲ್ಲ ಅಂಥೇಳಿ ನಾವು ಹೇಳಿಲ್ಲ, ರಾಜು ಕಾಗೆಯವ್ರು ಹೇಳ್ಯಾರ. ಇಲ್ಲಿ ಯಾರೂ ನಮಗೆ ಮಾತಾಡಿಸೋದಿಲ್ಲ, ಗಟ್ರು ಚರಂಡಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂಥೇಳಿ NY ಗೋಪಾಲಕೃಷ್ಣ ಹೇಳ್ಯಾರ. ಇವರೆಲ್ಲರಿಗೂ ಕಳಸ ಇಟ್ಟಂಗೆ ನಮ್ಮ ಪರಮೇಶ್ವರ್ ಸಾಹೇಬರು ಹೇಳ್ಯಾರ. ಮತ್ತು ನಾ ಹಿಂದೂ ಹೇಳಿದ್ದೆ, ಪರಮೇಶ್ವರ್ ಅವರು ಒಬ್ಬ ಸಭ್ಯ ರಾಜಕಾರಣಿ, ಅವರೇ ಹೇಳ್ಯಾರ, ನನ್ನ ಕಡೆನೂ ಇಲ್ಲ, ಸಿದ್ದರಾಮಯ್ಯನ ಕಡೆನೂ ಇಲ್ಲ, ಕೇಂದ್ರಕ್ಕೆ ಕಳಿಸ್ರಿ, ಅಲ್ಲೇ ಕೊಡ್ಬೇಕಂತ ಹೇಳ್ಯಾರ. ಅಂದ್ರೆ ಅವ್ರಿಗೂ ಕೇಂದ್ರದ ಮೇಲೆ ವಿಶ್ವಾಸ ಅದ. ಆಮೇಲಿಂದ ಯೋಜನಾ ಆಯೋಗದ ಉಪಾಧ್ಯಕ್ಷ ಅವರು ಹೇಳ್ಯಾರ. ಇನ್ನೊಬ್ರು ಯಾರ ಮೇಲೆ ಹೇಳ್ಯಾರ, ಬಿ ಆರ್ ಪಾಟೀಲ್ರಂತೂ ಅವರು ಅಧ್ಯಕ್ಷರವರು, ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಅವ್ರು ಹೇಳ್ಯಾರ, ಇಲ್ಲೇ ನಮ್ಮ ಹತ್ರ ಭಾಳ ಪರಿಸ್ಥಿತಿ ಕಠಿಣ ಇದೆ ಅನ್ನೋ ರೀತಿಯಲ್ಲಿ ಮತ್ತು ಭ್ರಷ್ಟಾಚಾರ, ಹಣ ಕೊಟ್ಟವ್ರಿಗೆ ವಸತಿ ಇದು ಹೇಳಿದ್ದಾರೆ. DCM CM ನಮ್ಮನ್ನು ಮಾತಾಡಿಸೋದಿಲ್ಲ ಅಂತ ಕಾಗೆಯವ್ರು ಹೇಳ್ಯಾರ. ಇವೆಲ್ಲ ನಮ್ಮ ಇದ್ರೊಳಗೆ ಹೇಳ್ತಾ ಸಿದ್ದರಾಮಯ್ಯನವರು ಇವ್ಯಾವ ಸಂಗತಿಗಳ ಬಗ್ಗೆ ಮಾತಾಡೋದಿಲ್ಲ. ಇಲ್ಲಿ ಒಬ್ಬರು ಮಂತ್ರಿ ಮಹೋದಯರು ಇದ್ದಾರೆ, ಜಗತ್ತಿನಾಗ ಎಲ್ಲಿಂದ ಬೇಕಾದಲ್ಲಿಂದ ಮಾತಾಡ್ತಾರೆ. ನೀವು ಏನ್ರಿ ಹುಬ್ಬಳ್ಳಿ ಧಾರವಾಡಕ್ಕೆ ದುಡ್ಡು ತೊಗೊಂಡು ಹುಬ್ಬಳ್ಳಿ ಅಲ್ಲಲ್ಲ, ಹುಬ್ಬಳ್ಳಿ ಧಾರವಾಡಕ್ಕೆ ಇದಾಗಿಲ್ಲ ಅಥವಾ ಕರ್ನಾಟಕಕ್ಕೆ ಇದಾಗಿದೆ, ಅದು ಬಿಡ್ರಿ. ಈ ಟ್ರಂಪ್ ಹಿಂಗೆ ಹೇಳ್ಯಾರ, ಮೋದಿಯವರು ಟ್ರಂಪ್ ಹಿಂಗೆ ಮಾತಾಡ್ಯಾರ, ನೀವೇನು ಹೇಳ್ತೀರಿ ಅಂತ ಕೇಳ್ತಾರೆ. ನಿಮ್ಗೆ ಉಲ್ಟಾ ಕ್ವಶನ್. ಇಲ್ಲ ಇಲ್ಲಿ ಧಾರವಾಡದಾಗ ಸಚಿವರು ಇದ್ದಾರಲ್ಲ ಒಬ್ಬರು ಮಹಾಪುರುಷರು, ಅವ್ರಿಗೆ ಟ್ರಂಪು, ಕ್ಯಾಮೆರನ್ನು, ಆಮೇಲಿಂದ ಮೋದಿ ಇವರ ಬೇರೆ ಅಂದರೆ ಇಲ್ಲಿ ಅಲ್ಪ ಇಲ್ಲೇ ನಮಗೆ ರಸ್ತೆ ಕೆಟ್ಟವ, ಅದು ಆಮೇಲೆ ಮಾತಾಡೋಣ. ಟ್ರಂಪ್ ಮೋದಿ ಮಾತಾಡಿದ್ರ ಬಗ್ಗೆ ಹೇಳ್ತೀನಿ ತಡ್ರಿಗೆ ಅಂತಾರೆ ಅವರು. ನೋಡ್ರಿ, ಇವ್ರ ಕಾಲದಾಗ ಕಲ್ಲಿದ್ದಲ ಹಂಚಿಕೆಯಲ್ಲಿ ಏನಾಗಿತ್ತು ಅನ್ನೋದು ಜಗತ್ತಿಗೆ ಗೊತ್ತದ. ಜೈಲಿಗೆ ಹೋಗ್ಯಾರ ಇವರು. ಈಗ ದರ್ ಇಸ್ ನೋ ಹ್ಯೂಮನ್ ಇಂಟರ್ಫಿರೆನ್ಸ್. ಕಲ್ಲಿದ್ದಲಿ ಗಣಿಗಳನ್ನು ಅಥವಾ ಇನ್ಯಾವುದೇ ಗಣಿಗಳನ್ನು ಹಂಚೋದ್ರಾಗ ಇವ್ರಿಗೆ ತೊಂದರೆ ಆಗಿರೋದು ಅದ. ಯಾವುದೇ ಕಲ್ಲಿದ್ದಲಿರ್ಬೋದು, ಯಾವುದೇ ಗಣಿಯನ್ನು ಇವರು ಯಾಕೆ ಕಿರಿಕಿರಿ ಮಾಡ್ತಾ ಇದ್ದಾರಂದ್ರೆ, ಮೊದಲು ಇವ್ರು ಮನಸ್ಸಿಗೆ ಬಂದಂಗೆ ಗಣಿ ತೊಗೊಂಡಾರ. ಈಗ ಯಾವಾಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಧಾನಮಂತ್ರಿ ಹಿಡ್ಕೊಂಡು, ಮುಖ್ಯಮಂತ್ರಿ ಹಿಡ್ಕೊಂಡು, ರಾಷ್ಟ್ರಪತಿ ಹಿಡ್ಕೊಂಡು ಯಾರು ಮನಸ್ಸು ಮಾಡಿದ್ರು ಅವ್ರು ಯಾರೂ ಮನಸ್ಸು ಮಾಡಲ್ಲ. ನಾ ಹೇಳೋದು ಅರ್ಥ ಹೇಳೋದಂದ್ರೆ, ನೋಬಡಿ ಕ್ಯಾನ್ ಇಂಟರ್ಫಿಯರ್ ಇನ್ ದಿ ಸಿಸ್ಟಮ್. ಮೋದಿಯವರು ನನಗೆ ಹೇಳಿ ಸಿಸ್ಟಮ್ ಮಾಡಿಸಿದ್ರು, ನನಗೆ ಕೂಡಿಸಿ ಹೇಳಿದ್ರು ಅವ್ರು ಸಿಸ್ಟಮ್ ಹೆಂಗೆ ಮಾಡ್ಬೇಕಂದ್ರೆ ಒಬ್ಬ ಮನುಷ್ಯನೂ ಇಂಟರ್ಫಿಯರ್ ಆಗಬಾರ್ದು, ಎಲ್ಲ ಆನ್ಲೈನು. ಮತ್ತು ಯಾವ ದಿವಸ ಮುಗೀತದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ರಿಲೀಸ್ ಮಾಡಬೇಕು. ದೇಶ ವಿದೇಶದಿಂದ ಯಾರ್ಯಾರು ವಿದ್ಯುತ್ ಉತ್ಪಾದನೆಗೆ ನಮ್ಮ ದೇಶದಾಗ ಇನ್ವೆಸ್ಟ್ಮೆಂಟ್ ಮಾಡ್ಯಾರ, ದೇ ಹ್ಯಾವ್ ಎಕ್ಸ್ಪ್ರೆಸ್ ಅಟ್ಮೋಸ್ಟ್ ಹ್ಯಾಪಿನೆಸ್. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಕೋರ್ಟ್ನಾಗ ಕೇಸ್ ಆಗ್ತಿದ್ದು. ಹೆಂಗೆ ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗು, ರಾಹುಲ್ ಗಾಂಧಿ ಮೇಲೆ ಕೇಸ್ ಆಗಿತ್ತಲ್ಲ, ಹಂಗೆ ಕೇಸ್ ಆಗ್ತಿತ್ತು. ಆವಾಗ ಇವ್ರ ಸರ್ಕಾರ ಇದ್ದಾಗ ಕೇಸ್ ಆಗಿದ್ದು.
ಬೇರೆ ನಮ್ಮ ಸರ್ಕಾರ ಬಂದ ಮೇಲೆ ಕೇಸ್ ಆಗಿಲ್ಲ ಅದು. ಹಿಂಗಾಗಿ ದುಡ್ಡು ತಿನ್ನೋದು, ಭ್ರಷ್ಟಾಚಾರ ಮಾಡೋದು, ಭ್ರಷ್ಟಾಚಾರ ಅನ್ನೋದು ಕಾಂಗ್ರೆಸ್ ಪಾರ್ಟಿಯ ಒಂದು DNA ಅದು. ಅವ್ರ DNA ದಾಗ ಬಂದ್ಬಿಟ್ಟದು ಭ್ರಷ್ಟಾಚಾರ. ಹಿಂಗಾಗಿ ಅದ್ರ ಬಗ್ಗೆ ಏನೋ ಆಧಾರ ಇಲ್ಲ, ಏನೇನೋ ಮಾತಾಡ್ತಾರೆ. ಹಂಗಾಗಿ ಅದ್ರ ಬಗ್ಗೆ ಏನು ಉತ್ತರ ಕೊಡೋದ್ರಾಗ ಅರ್ಥನೇ ಇಲ್ಲ. ಸರ್, ಈಗ ಅಸಮಾಧಾನದ ಬಗ್ಗೆ ಹೇಳಿದ್ರಿ. ಇವತ್ತು ಸುರ್ಜೇವಾಲ್ ಬಂದಿದ್ದಾರೆ ಅಸಮಾಧಾನ ಪ್ಯಾಚಪ್ ಮಾಡೋಕ್ಕೆ. 40 ಶಾಸಕರನ್ನ ಕರೆದು ಸಭೆ ಮಾಡ್ತಾ ಇದ್ದಾರೆ. ಇದೇನು ಸರ್, ಸರ್ಕಾರದ ತಮ್ಮ ಶಾಸಕರೇ ಪ್ಯಾಚಪ್ ಮಾಡೋದು ತೇಪೆ ಹಚ್ಚೋ ಕಾರ್ಯನ ಆಯ್ತಲ್ಲ, ಅಭಿವೃದ್ಧಿ ಕಾರ್ಯ ಆಗ್ತಿಲ್ಲ ರಾಜ್ಯದಲ್ಲಿ. ನೋಡ್ರಿ, ಇವ್ರು ಗ್ಯಾರಂಟಿ ಹೆಸರಿನಾಗ ಏನು ದುಡ್ಡು ಅಂಥೇಳಿ ಗ್ಯಾರಂಟಿನೂ ಕೊಡ್ತಾ ಇಲ್ಲ. ಗ್ಯಾರಂಟಿ ಬಗ್ಗೆ ಕೇಳಿದ್ರೆ ನಾವು ತಿಂಗಳ ಎಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ ಅಂತಾರೆ. ಆಮೇಲಿಂದ ಅದೇನು ಸಂಬಳನ ಅದೇನು ಪಗಾರನ ಅಂತ ಮತ್ತೊಬ್ಬ ಕೇಳ್ತಾರೆ. ಅವ್ರದ್ದು ಹಳೆ ಸ್ಟೇಟ್ಮೆಂಟ್ ನೋಡಿದ್ರೆ 1ನೇ ತಾರೀಕು ನಿಮ್ಮ ಅಕೌಂಟಿಗೆ 2,000 ರೂಪಾಯಿ ಬಂದು ಬೀಳ್ತದೆ ಅಂತೆಲ್ಲ ಹೇಳ್ಯಾರ. ಪಾಪ ಕಾಕಾ ಸಾಹೇಬ್ ಪಾಟೀಲ್ ಇವ್ರ ಹೆಸರು ಹೇಳಿದ್ದ ಅವರು ಪಾಪ ಅವರು ಮೊನ್ನೆ ಅವ್ರು ತೀರ್ಕೊಂಡೋಗ್ಬಿಟ್ರು. ಪಾಪ ಅವ್ರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ನಾನು ಸಲ್ಲಿಸ್ತೀನಿ. ಆದರೆ ಕಾಕಾ ಸಾಹೇಬ್ ಪಾಟೀಲ್ ಹೆಸರು ತೊಗೊಂಡು ಹೇಳಿದ್ರಿ ಅವರು, ನಿನಗೂ ಫ್ರೀ ಅಂಥೇಳಿ. ಯಾರು ಕೊಟ್ಟರು ಫ್ರೀ? ಇವತ್ತು ದೇಶದೊಳಗೆ 0.01% ವಿದ್ಯುತ್ ಕೊರತೆ ಇರೋದು. ಯಾಕೆ ವಿದ್ಯುತ್ ನಿಲುಗಡೆ ಆಗ್ತಾಯಿದೆ? ವಿದ್ಯುತ್ ನಿಲುಗಡೆ ಆಗ್ತಾಯಿದೆ ಅಂದರೆ ಇವರು ಪುಕಟ್ ಕೊಡ್ಬೇಕಲ್ಲ ಫ್ರೀಯಾಗಿ. ಆ ಫ್ರೀಯಾಗಿ ಕೊಟ್ಟಿದ್ರೆ ಯೂನಿಟ್ ಜಾಸ್ತಿ ಆಗ್ತದೆ, ದುಡ್ಡು ಸರ್ಕಾರ ತುಂಬಬೇಕು. ಅದಕ್ಕೆ ವಿದ್ಯುತ್ ಕಟ್. ಹಿಂಗಾಗಿ ಸರ್ಕಾರದ ಬಗ್ಗೆ ನಾವು ಹೇಳೋದು ಬಿಡ್ರಿ, ಅವ್ರು MLAಗಳು ಏನು ಹೇಳ್ತಾ ಇದ್ದಾರೆ ನೋಡ್ಕೊಂಡು ಅವರು ಮಾತಾಡಿ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಏನು ಯಾರಿಗೇನು ಅವರೇ ತಮ್ಮ ಹೆಸರು ಕೂಡ ಕೇಳಿ ಬರ್ತದೆ. ರಾಷ್ಟ್ರೀಯ ರಾಜ್ಯಾಧ್ಯಕ್ಷ ಯಾರು ಹೊಸ ಮುಖ ಬರುತ್ತಾ ಏನು ಎಲ್ಲಿಗೆ? ರಾಜ್ಯ ಬಿಜೆಪಿ ಅಲ್ಲ, ಮೊನ್ನೆ ನಾನು ಎಲ್ಲೋ ಮೈಸೂರಾಗೋ ಎಲ್ಲೋ ಮಾತಾಡ್ತಾ ಹೇಳಿದ್ದೇನೆ, ಬೆಂಗಳೂರಾಗೋ ಎಲ್ಲೋ ಒಂದು ಕಡೆ ಮಾತಾಡ್ತಾ ಹೇಳಿದ್ದೇನೆ. ಅದ್ರ ಬಗ್ಗೆ ಉತ್ತರ ಈಗ ಮತ್ತೇನು ಅಂತ ಹೇಳೋದು. ನಮ್ಮ ನೇತೃತ್ವ ಎಲ್ಲರ ಜೊತೆಗೆ ನಮ್ಮದು ಪ್ರಜಾಪ್ರಭುತ್ವದ ಪಾರ್ಟಿ. ಇಲ್ಲಿ ಅದೇ ಡೈನೆಸ್ಟಿಯಿಂದ ಬಂದವರು ಅಥವಾ ಅದೇ ಡೈನೆಸ್ಟಿಯೊಳಗೆ ಬಂದವರು ಹೇಳಿದವರು ಅಧ್ಯಕ್ಷ ಆಗ್ಬೇಕಂತ ಇರೋದಿಲ್ಲ. ಇಲ್ಲೇ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ತದೆ. ಅಂದ್ರೆ ನಾ ಹೇಳೋದು ರಾಷ್ಟ್ರೀಯದಿಂದ ಹಿಡ್ಕೊಂಡು ಎಲ್ಲ ಕಡೆ ಆಲ್ ಲೆವೆಲ್ ನೀವು ಈ ಒಂದೇ ಕುಟುಂಬದವ್ರು ಆಗ್ಬೇಕಂತ ಇಲ್ಲದೇ ಇರೋದ್ರಿಂದ, ಅಂದರೆ ನಾನು ಹೇಳೋದು ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶದಿಂದ ಹಿಡ್ಕೊಂಡು ಎಲ್ಲ ಕಡೆ. ಹೀಗಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಎಲ್ಲ ರಾಜ್ಯಗಳಲ್ಲಿ ಮಾಡ್ತಾಯಿದ್ದಾರೆ. ಇನ್ನು ಈಗ ಕರ್ನಾಟಕದ ಬಗ್ಗೆ ಹೇಳ್ತಾನೆ. ಕರ್ನಾಟಕದ ಬಗ್ಗೆನೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಈಗಿರುವಂಥ ಪ್ರೆಸೆಂಟ್ ರಾಷ್ಟ್ರೀಯ ಅಧ್ಯಕ್ಷರು ಇದರ ಬಗ್ಗೆ ನಾನು ಗಮನ ಹರಿಸ್ತಾ ಇದ್ದೇನೆ, ಆದಷ್ಟು ಶೀಘ್ರದಲ್ಲಿ ಮಾಡ್ತೀನಿ ಅಂತ ನನಗೆ ಮೊನ್ನೆ ಕ್ಯಾಬಿನೆಟ್ದಲ್ಲಿ ಸಿಕ್ಕಾಗ ಹೇಳಿದ್ದಾರೆ.